ಹೌದು, ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರ ಸಂಪೂರ್ಣ ಕೇಸರಿಮಯವಾಗಿತ್ತು. ಬೈಕ್ ಹತ್ತಿದ ಯುವಕರು ಜೈ ಶ್ರೀರಾಮ್ ಘೋಷಣೆ ಮೊಳಗಿಸಿದ್ರೆ ನಂದಿಗಿರಿಧಾಮ ತುದಿಯವರೆಗೂ ಕೇಳಿಸುವಷ್ಟು ಪ್ರತಿಧ್ವನಿಸುತ್ತಿತ್ತು. ನಗರದ ಪ್ರಮುಖ ಬೀದಿಗಳಲ್ಲಿ ಭಾರತ ಮಾತೆಯ ಭಾವಚಿತ್ರದೊಂದಿಗೆ ಜೈ ಶ್ರೀರಾಮ್ ಘೋಷಣೆಯೊಂದಿಗೆ ನೂರಾರು ಬೈಕ್ಗಳಲ್ಲಿ ರ್ಯಾಲಿ ನಡೆಸಿದ ಯುವಕರು ಇಂದು ನಡೆಯಲಿರುವ ಹಿಂದೂ ಸಮಾಜೋತ್ಸವದ ಕುರಿತು ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾದರು. ಚಿಕ್ಕಬಳ್ಳಾಪುರದ ಹೊರವಲಯದ ಬೈಪಾಸ್ ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ಆರಂಭವಾದ ಬೈಕ್ ರ್ಯಾಲಿ ಪ್ರಮುಖ ಬೀದಿಗಳಲ್ಲಿ ಬಂದು ನಗರದ ಶನೇಶ್ವರ ದೇವಾಲಯದ ಬಳಿ ಜಮಾಯಿಸಿದ್ರು. ನಂತರ ಪ್ರಮುಖರಾದ ಕೆವಿ ನವೀನ್ ಕಿರಣ್, ಸಂದೀಪ್ ರೆಡ್ಡಿ, ರಾಮೂಸ್ ಫರ್ನಿಚರ್ಸ್ ರಾಮು ಸೇರಿದಂತೆ ಇತರರು ಬೈಕ್ ರ್ಯಾಲಿಗೆ ಚಾಲನೆ ನೀಡಿದರು. ಶನೇಶ್ವರ ದೇವಾಲಯದ ಬಳಿ ಆರಂಭವಾದ ಬೈಕ್ ರ್ಯಾಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿ ನಂತರ ಶನೇಶ್ವರ ದೇವಾಲಯದ ಬಳಿಯ ಸಮಾಪ್ತಿಯಾಯಿತು. ಭಾರತ ಮಾತೆಯ ಭವ್ಯ ಮೆರವಣಿಗೆ, ಮೈ ರೋಮಾಂಚನವಾಗೋ ಜೈ ಶ್ರೀರಾಮ್ ಘೋಷಣೆ, ಬೈಕ್ ರ್ಯಾಲಿ ಎಲ್ಲವೂ ಸರಿಯಾಗಿಯೇ ಇತ್ತು. ಆದರೆ ಬೈಕ್ ಸವಾರರು ತಪ್ಪದೆ ಹೆಲ್ಮೆಟ್ ಧರಿಸಬೇಕು ಎಂಬ ಪೊಲೀಸರ ಮನವಿಗೆ ಈ ಬೈಕ್ ರ್ಯಾಲಿಯಲ್ಲಿ ಕವಡೆ ಕಾಸಿನ ಕಿಮ್ಮತ್ತಿರಲಿಲ್ಲ. ಯಾಕಂದ್ರೆ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿದ ಬಹುತೇಕ ಯುವಕರು ಹೆಲ್ಮೆಟ್ ಧರಿಸದೆ ಬೈಕ್ ಚಲಾಯಿಸುವ ಮೂಲಕ ಪೊಲೀಸರ ಮನವಿಗೆ ಸಾರಸಗಟಾಗಿ ತಿರಸ್ಕರಿಸಿದ್ರು. ಅಲ್ಲ ಕಂಡ್ರು, ಪೊಲೀಸರ ಭಯಕ್ಕೋ ಇಲ್ವೇ ದಂಡದ ಭೀತಿಗೋ ನೀವು ಹೆಲ್ಮೆಟ್ ಧರಿಸಬೇಕಲ್ಲ. ನಿಮ್ಮನ್ನ ನಂಬ್ಕೊಂಡು ನಿಮ್ಮದು ಅಂತ ಒಂದು ಕುಟುಂಬ ಇದೆ, ನಿಮಗೆ ಬಂಗಾರದಂತ ಭವಿಷ್ಯ ಮುಂದಿದೆ. ಹೌದು, ನಾವೆಲ್ಲ ಹಿಂದೂ ನಿಜ, ಆದರೆ ನೀವು ಬದುಕಿದ್ರೆ ತಾನೇ ಹಿಂದೂ ಒಂದಾಗಲು ಸಾಧ್ಯ. ನಿಮ್ಮ ಜೀವ ನಮಗೆ ಮತ್ತೆ ನಿಮ್ಮ ಕುಟುಂಬಕ್ಕೆ ಮುಖ್ಯವಲ್ವಾ? ಹಾಗಿದ್ದು ನೀವು ಹೆಲ್ಮೆಟ್ ಧರಿಸದೆ ಹೀಗೆ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿದ್ದು ತಪ್ಪಲ್ವಾ? ನೀವು ಮಾಡ್ತಿರೋ ತಪ್ಪಿನ ಬಗ್ಗೆ ಅಲ್ಲಿದ್ದ ನಾಯಕರಾದ್ರೂ ನಿಮಗೆ ಅರಿವು ಮೂಡಿಸುವ ಕೆಲಸ ಮಾಡಬೇಕಿತ್ತಲ್ವೇ? ಯಾಕಂದ್ರೆ ಈ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿದ ಸಂದೀಪ್ ರೆಡ್ಡಿ ಅವರೇ ಉಚಿತವಾಗಿ ಹೆಲ್ಮೆಟ್ ವಿತರಣೆ ಮಾಡಿದ್ದಾರೆ. ಉಚಿತವಾಗಿ ಹೆಲ್ಮೆಟ್ ಪಡೆದ ಯುವಕರು ಯಾಕೆ ಹೆಲ್ಮೆಟ್ ಧರಿಸದೆ ಬೈಕ್ ಚಲಾಯಿಸುತ್ತಿದ್ದಾರೆ ಅಂತ ಸಂದೀಪ್ ರೆಡ್ಡಿ ಅವರಾದ್ರೂ ಪ್ರಶ್ನೆ ಮಾಡಬೇಕಿತ್ತು. ಪುಣ್ಯಕ್ಕೆ ಸಂದೀಪ್ ರೆಡ್ಡಿ ಹತ್ತಿದ ಬೈಕ್ ಚಲಾಯಿಸುತ್ತಿದ್ದ ಸವಾರ ಹೆಲ್ಮೆಟ್ ಧರಿಸಿಯೇ ಬೈಕ್ ಚಲಾಯಿಸುತ್ತಿದ್ದ. ಏನಾದ್ರೂ ಬಿಸಿ ರಕ್ತದ ಯುವಕರು ಯಾಮಾರಿದ್ರು ನಾಯಕರಾದವರು ಹೆಲ್ಮೆಟ್ ಬಗ್ಗೆ ಎಚ್ಚರಿಕೆ ನೀಡಬೇಕಾದ ಅಗತ್ಯ ಇದೆ ಅಂತ ಹೇಳ್ತಾ ಹಿಂದೂ ಸಮಾಜೋತ್ಸವದ ಬೈಕ್ ರ್ಯಾಲಿ ಸುದ್ದಿಗೆ ಇಲ್ಲಿಗೆ ನಿಲ್ಲಿಸೋಣ.